ಯೇಸುವಿಗೆ ಸ್ತೋತ್ರ. ಇಂದು 15 ಆಗಸ್ಟ್ 2025. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ದೇಶವು ಮತ್ತೊಂದು ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯಲ್ಲಿ ತೊಡಗಿಕೊಂಡಿದೆ. ಈ ಆಚರಣೆಯ ಸಂದರ್ಭದಲ್ಲಿ ನಾವು ನಮಗೆ ಹೇಗೆ ಈ ಸ್ವಾತಂತ್ರ್ಯವು ಲಭಿಸಿತೆಂಬುದನ್ನು ಮನನ ಮಾಡುವಂಥದ್ದು, ಅದರೊಟ್ಟಿಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ ಪ್ರತಿಯೊಬ್ಬರನ್ನು ನೆನೆಸಿ ಅವರ ಹೋರಾಟದ ಕಿಚ್ಚನ್ನು ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಸತ್ಯವೇದವು ವ್ಯಕ್ತಿಗತ ಸ್ವಾತಂತ್ರ್ಯದ ಕುರಿತಾಗಿ ತಿಳಿಸುವಂಥದ್ದನ್ನು ನೋಡುತ್ತೇವೆ. ನಾವು ನಿರಂತರವಾಗಿ ಓದುವ ಒಂದು ಸತ್ಯವೇದ ಭಾಗವಾಗಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 1ನೇ ವಾಕ್ಯ. ಅಲ್ಲಿ ಪೌಲನು ಬರೆದಿರುವಂಥದ್ದು, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಇಂದು ನಾವು 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ನಮ್ಮ ದೇಶ ನಮಗೆ ಕಾನೂನಿನ ಇತಿಮಿತಿಗಳನ್ನು ಕೊಟ್ಟಿದೆ. ಈ ಕಾನೂನುಗಳು ದೇಶದ ಪ್ರಗತಿಗೆ, ಉತ್ತಮ ಸಮಾಜಕ್ಕೆ ಬುನಾದಿ ಹಾಕಿರಲಾಗಿ ನಾವುಗಳು ಅದನ್ನು ಪಾಲಿಸುವುದಕ್ಕೆ ಬದ್ಧರಾಗಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯದ 30ರಿಂದ 36 ವಾಕ್ಯಗಳನ್ನು ನಾವು ಕಲಿಯುವಾಗ ಅದರ 34ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ರಿಂದ 18 ವಾಕ್ಯಗಳಲ್ಲಿ ಪೌಲನು ಬರೆದಿರುವಂಥದ್ದು, ನೀವು ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ನಮ್ಮ ದೇಶವು ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯ ಸಂವಿಧಾನದ ಮೇಲೆ ಅವಲಂಬಿತವಾಗಿದ್ದರೆ, ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯ ದೇವರ ಮೇಲೆ ಅವಲಂಬಿತವಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಪಾಪಕ್ಕೆ ದಾಸರಾಗಿದ್ದಾಗ ನಿಮ್ಮ ಅಂಗಗಳನ್ನು ಬಂಡುತನಕ್ಕೂ ಅಧರ್ಮಕ್ಕೂ ಒಪ್ಪಿಸಿ ಕೊಟ್ಟಿದ್ದಂತೆಯೇ ಈಗ ನೀವು ನೀತಿಗೆ ದಾಸರಾಗಿರಲಾಗಿ ನಿಮ್ಮ ಅಂಗಗಳನ್ನು ಪರಿಶುದ್ಧರಾಗುವುದಕ್ಕಾಗಿ ಒಪ್ಪಿಸಿ ಕೊಡಿ. ಪ್ರಿಯರೇ, ಯೇಸು ಕ್ರಿಸ್ತನ ತ್ಯಾಗದ ಬಲಿದಾನದಿಂದ ನಮಗೆ ಲಭಿಸಿರುವಂಥದ್ದು ಇಂಡಿಪೆಂಡೆನ್ಸ್ ಅಲ್ಲ, ಬದಲಾಗಿ ಇಂಡಿಪೆಂಡೆನ್ಸ್. ಈ ಇಂಡಿಪೆಂಡೆನ್ಸ್ನಲ್ಲಿ ನಾವು ನಮ್ಮ ಕ್ರೈಸ್ತ ಜೀವಿತವನ್ನು ಜೀವಿಸುತ್ತಿದ್ದೇವೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ.